ಮೇ 23ರ ನಂತರ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಪತನ. ಹೀಗ್ ಹೇಳ್ದವ್ರು ಯಾರ್ ಗೊತ್ತಾ? ಹೇಳ್ತೀನಿ ಕೇಳಿ. ಮೇ 23ರ ತನಕ ಕಾಂಗ್ರೆಸ್ ಜೆಡಿಎಸ್ ಒಪ್ಪಂದ ಆಗಿದೆ. ನಂತರ ಅವರು ವಿಚ್ಛೇದನವನ್ನ ತಗೊಳ್ತಾರೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಪತನವಾಗಲಿದೆ ಅಂತ ಸುರಪುರ ಶಾಸಕ ರಾಜುಗೌಡ ಭವಿಷ್ಯ ನುಡಿದಿದ್ದಾರೆ. ಶುಕ್ರವಾರ ದಾವಣಗೆರೆಯಲ್ಲಿ ಮಾತಾಡಿದ ರಾಜುಗೌಡ ಅವರು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲೋದು ಖಚಿತ. ನಿಖಿಲ್ ಜೊತೆ ದೇವೇಗೌಡರು, ಪ್ರಜ್ವಲ್ ರೇವಣ್ಣ ಅವರು ಸೋಲನ್ನ ಅನುಭವಿಸಲಿದ್ದಾರೆ ಅಂತ ಹೇಳಿದ್ದಾರೆ. ಇಷ್ಟು ದಿನ ನಿಖಿಲ್ ಎಲ್ಲಿದ್ದೀಯಪ್ಪ ಅಂದ್ರೆ ಜನರ ಮಧ್ಯ ಇದ್ದೀನಿ ಅಂತ ಟ್ರೋಲ್ ಆಗ್ತಿತ್ತು. ಇನ್ ಮುಂದೆ ಮಂಡ್ಯದ ಜನ ಸೋಲಿಸ್ತಾರೆ ಅಂದ್ರೆ ಮಂಡ್ಯದ ಜನ ಸೋಲಿಸ್ತಾರೆ ಅಂತ ಬೆಂಗಳೂರಿನಲ್ಲಿ ಅಪ್ಪ ಅಂತ ಟ್ರೋಲ್ ಆಗತ್ತೆ ಅಂತ ಅಂದಿದ್ದಾರೆ. ಆಪರೇಷನ್ ಕಮಲ ಮಾಡೋಕೆ ಬಿಜೆಪಿಯಲ್ಲಿ ಡಾಕ್ಟರ್ ಇಲ್ಲ, ನಾಟಿ ವೈದ್ಯರು ಇಲ್ಲ. ಕಾಂಗ್ರೆಸ್ ಜೆಡಿಎಸ್ ನಲ್ಲಿ ರೋಗಿಗಳು ಹೆಚ್ಚಾಗಿದ್ದಾರೆ. ಹಾಗಾಗಿ ರೋಗಿಗಳಿಂದಾನೇ ಮೈತ್ರಿ ಸರ್ಕಾರ ಮುರಿದು ಬೀಳತ್ತೆ ಅಂತ ರಾಜುಗೌಡ ಭವಿಷ್ಯ ನುಡಿದಿದ್ದಾರೆ. ಮುಖ್ಯಮಂತ್ರಿಗಳು ನಮ್ಗೆ ಗೋಡೆಯ ಮೇಲಿನ ಸುಣ್ಣವನ್ನ ತೋರಿಸಿ ಹಾಲು ಅಂತ ಹೇಳ್ತಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯದ ಸಿಎಂ ಆಗಿ ಮಾತಾಡ್ತಾರೋ ಅಥವಾ ನಿಖಿಲ್ ತಂದೆಯಾಗಿ ಗೊತ್ತಾಗಲ್ಲ ಅಂತ ಹೇಳಿದ್ದಾರೆ. ಈ ಬಾರಿ ನಾವು 20ರಿಂದ 22 ಸ್ಥಾನ ಗೆಲ್ತೀವಿ. ಮೇ 23ರ ನಂತರ ಮೈತ್ರಿ ಸರ್ಕಾರ ಬಿದ್ದು ಹೋಗುತ್ತೆ. ನಾವು ಯಾವುದೇ ಒಂದು ಆಪರೇಷನ್ ಮಾಡೋದಿಲ್ಲ. ರೋಗಿಗಳು ಜಾಸ್ತಿ ಆಗಿದ್ರೆ ಡಾಕ್ಟರ್ ಕಮ್ಮಿ ಆಗಿದ್ದಾರೆ. ಹೀಗಾಗಿ ನಾವು ಆಸ್ಪತ್ರೆಯನ್ನ ಬಂದ್ ಮಾಡ್ತಿದ್ದೀವಿ ಅಂತಾರೆ ರಾಜುಗೌಡ. ರಾಜುಗೌಡ ಅವರು ಹೇಳಿರೋ ಪ್ರಕಾರ ಮೇ 23ರ ನಂತರ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಪತನವಾಗುತ್ತಾ? ಸಮ್ಮಿಶ್ರ ಸರ್ಕಾರ ರಚನೆಯಾದಾಗಿಂದ ಬಿಜೆಪಿಯವರು ಇದನ್ನೇ ಹೇಳಿಕೊಂಡು ಬಂದಿದ್ದಾರೆ. ಈ ಬಾರಿ ಮೇ 23ನೇ ತಾರೀಕು ಇದು ನಿಜವಾಗತ್ತಾ ಅನ್ನೋದು ಮಾತ್ರ ಕಾದ್ ನೋಡ್ಬೇಕು.